ಮತ್ತೆ ಕಾವೇರಿಗಾಗಿ ಕರ್ನಾಟಕದ ವಿರುದ್ಧ ತಮಿಳುನಾಡು ಖ್ಯಾತೆ ತೆಗೆದಿದೆ. ನೋಡಿ, 8 ಟಿಎಂಸಿ ನೀರಿಗೆ ತಮಿಳುನಾಡು ಪಟ್ಟು ಹಿಡಿದಿರುವಂತದ್ದು ಕರ್ನಾಟಕ ಖಡಕ್ ವಿರೋಧ ಮಾಡಿದೆ. ಏನ್ ವಿರೋಧ ಮಾಡಿದೆ? ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ನೀರಿನ ಕೊರತೆ ನಡುವೆ ಕಾವೇರಿ ಮೇಲೆ ಹೊಸ ಸಮರ ಶುರುವಾಗಿದೆ. ಮತ್ತೆ ಕಾವೇರಿಗಾಗಿ ಕರ್ನಾಟಕದ ವಿರುದ್ಧ ತಮಿಳುನಾಡು ಖ್ಯಾತೆಯನ್ನ ತೆಗೆದಿದೆ. 8 ಟಿಎಂಸಿ ನೀರಿಗೆ ತಮಿಳುನಾಡು ಸದ್ಯ ಪಟ್ಟನ್ನ ಹಿಡಿದಿದೆ. ಇದಕ್ಕೆ ಕರ್ನಾಟಕ ಖಡಕ್ ವಿರೋಧವನ್ನ ಮಾಡಿದೆ. ನೋಡಿ, ನೀರಿನ ಕೊರತೆ ನಡುವೆ ಕಾವೇರಿ ಮೇಲೆ ಈಗ ಹೊಸ ಸಮರವನ್ನ ಶುರು ಮಾಡಿರುವಂತದ್ದು ತಮಿಳುನಾಡು. ನೀರಿನ ಹನಿ ಹನಿಗೂ ಸದ್ಯ ರಾಜಕೀಯ ರಣಕಹಳೆ ಕೂಡ ಹೆಚ್ಚುತ್ತಾ ಇದೆ. ಪೆನ್ನು ಪೇಪರ್ ಕೊಡಿ ಅಂತ ಹೇಳಿ ಡಿಕೆಶಿಗೆ ಮೇಕೆದಾಟು ಪ್ರಶ್ನೆಯನ್ನ ಪ್ರತಿಪಕ್ಷ ನೆನಪಿಸಿರುವಂತದ್ದು. ಹಾಗಾಗಿ ಅಧಿಕಾರ ಸಿಕ್ಕರೂ ಕೂಡ ಮೇಕೆದಾಟು ಅನುಷ್ಠಾನ ಆಗಿಲ್ಲ ಅಂತ ಹೇಳಿ ಪ್ರತಿಪಕ್ಷ ಟೀಕೆಯನ್ನ ಮಾಡ್ತಾ ಇದೆ. ಇದೇ ಮೇಕೆದಾಟು ಯೋಜನೆಯನ್ನ ಮಾಡೋದಕ್ಕೆ ಅಲ್ಲಿ ಪಾದಯಾತ್ರೆ ಮಾಡಿದ್ದು ಡಿಕೆ ಶಿವಕುಮಾರ್, ಮೇಕೆದಾಟು ಈ ಯೋಜನೆಯ ಮುತುವರ್ಜಿ ವಹಿಸಿದ್ದು ಡಿಕೆ ಶಿವಕುಮಾರ್. ಆದ್ರೆ ಈಗ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಮೇಕೆದಾಟು ಯೋಜನೆಯನ್ನ ಪೂರ್ಣವಾಗಿ ಮಾಡಬಹುದಲ್ವಾ? ಯಾಕೆ ಮೇಕೆದಾಟು ಯೋಜನೆಯನ್ನ ಕೈ ಬಿಟ್ಟಿದ್ದಾರೆ, ಬಿಡದಿ ಟೌನ್ಶಿಪ್ ಯಾಕೆ ಹಾರಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಪ್ರತಿಪಕ್ಷ ಮಾಡಿರುವಂತದ್ದು. ಸದ್ಯ ಕಾವೇರಿ ನೀರಿನ ಹಂಚಿಕೆ ಈಗ ಮತ್ತೆ ರಾಜಕೀಯ ಮತ್ತು ಜನಜೀವನದ ಕೇಂದ್ರ ಬಿಂದು ಆಗಿದೆ. ಈ ಕಡೆ ತಮಿಳುನಾಡು ಸರ್ಕಾರ 8 ಟಿಎಂಸಿ ನೀರನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಪಟ್ಟು ಹಿಡಿದಿರುವಾಗ ಕರ್ನಾಟಕದಲ್ಲಿ ಮುಂಗಾರು ಕೊರತೆ ಇದೆ. ನೋಡಿ, ಮಳೆ ಆಗ್ಬೇಕಾಗಿತ್ತು, ಈ ಸಂದರ್ಭದಲ್ಲಿ ಮಳೆ ಬರ್ತಾನೆ ಇಲ್ಲ. ಜಲಾಶಯಗಳಲ್ಲಿನ ನೀರಿನ ಮಟ್ಟ ಆತಂಕಕಾರಿಯಾಗಿ ಕುಸಿದಿದೆ. ಈ ಹಿನ್ನೆಲೆಯಲ್ಲಿ ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಅಂತಿಮ ನಿರ್ಧಾರವನ್ನ ಮುಂದೂಡಿದೆ. ಒಂದೆಡೆ ತಮಿಳುನಾಡು ಸರ್ಕಾರ ಕಾನೂನುಬದ್ಧ ಹಕ್ಕಿನ ಆಧಾರದ ಮೇಲೆ ನೀರು ಬಿಡುಗಡೆ ಮಾಡುವಂತೆ ಒತ್ತಾಯಿಸ್ತಾ ಇದೆ. ಮತ್ತೊಂದು ಕಡೆಗೆ ಕರ್ನಾಟಕದಲ್ಲಿ ರೈತರು, ಜನಸಾಮಾನ್ಯರು ಮತ್ತು ವಿವಿಧ ಸಂಘಟನೆಗಳು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇದೆ. ಹಾಗಾಗಿ ತಮಿಳುನಾಡಿನ ರಾಜಕೀಯದಲ್ಲೂ ಈ ವಿಚಾರ ತೀವ್ರ ಚರ್ಚೆಗೂ ಕಾರಣವಾಗಿದೆ. ಆಡಳಿತಕ್ಕೆ ಬರುವ ಮುನ್ನ ಸಂಘರ್ಷಕ್ಕಿಂತ ಸಮನ್ವಯವೇ ಉತ್ತಮ ಅಂತ ಹೇಳಿದ್ರು ನಟ ರಾಜಕಾರಣಿ ವಿಜಯ್. ಈಗ ವಿರೋಧ ಪಕ್ಷಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆಯ ಒತ್ತಡದ ನಡುವೆ ಕಾನೂನಾತ್ಮಕ ಹೋರಾಟ ನಡೆಸೋಣ ಅಂತ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇತ್ತ ಕರ್ನಾಟಕದಲ್ಲೂ ಕೂಡ ಮೇಕೆದಾಟು ಯೋಜನೆ ಮತ್ತೆ ಈಗ ಚರ್ಚೆಗೆ ಬಂದಿದೆ. ಚುನಾವಣಾ ಪ್ರಚಾರದ ವೇಳೆ ಪೆನ್ನು ಪೇಪರ್ ಕೊಡಿ, ಮೇಕೆದಾಟು ಯೋಜನೆಯನ್ನ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್, ಈಗಿನ ಮುಖ್ಯಮಂತ್ರಿ. ಈ ಹೇಳಿಕೆಗಳನ್ನ ವಿರೋಧ ಪಕ್ಷಗಳು ಈಗ ಅವ್ರಿಗೆ ನೆನಪಿಸ್ತಾ ಇದೆ. ಆಡಳಿತ ಅಧಿಕಾರ ಸಿಕ್ಕ ಮೇಲೆ ಮೇಕೆದಾಟು ಯೋಜನೆ ಮರೆತು ಬಿಟ್ರಾ? ಯಾಕೆ ಈ ಯೋಜನೆ ಮುಂದುವರಿತಾ ಇಲ್ಲ? ಕೇಂದ್ರ ಸರ್ಕಾರದ ಅನುಮತಿ ವಿಚಾರದಲ್ಲೂ ರಾಜ್ಯ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ಅನ್ನೋ ಪ್ರಶ್ನೆಗಳನ್ನ ಸದ್ಯ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ಕಾವೇರಿ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಡಿಮೆ ಆಗ್ತಾ ಇದೆ. ಇದು ಮತ್ತೊಂದು ಆತಂಕದ ವಿಚಾರ. ಜೊತೆಗೆ ಮಳೆ ಕೊರತೆ ಮುಂದುವರಿದ್ರೆ ರೈತರ ನೀರಾವರಿ ಮಾತ್ರ ಅಲ್ಲ, ಬೆಂಗಳೂರಿನ ಕುಡಿಯೋ ನೀರಿನ ಮೇಲೂ ಕೂಡ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಇದನ್ನ ತಜ್ಞರು ಹೇಳಿರೋದು. ನೋಡಿ, ಇದೇ ಡಿಕೆ ಶಿವಕುಮಾರ್ ಮೇಕೆದಾಟು ಯೋಜನೆ ಮಾಡ್ತೀನಿ ಅಂತ ಅಂದ್ರು. ಮೇಕೆದಾಟು ಯೋಜನೆ ಇದು ನಮ್ಮ ಕರ್ನಾಟಕ ಹಾಗೆ ತಮಿಳುನಾಡು ಮಧ್ಯೆ ಇರುವಂತಹ ಬಾರ್ಡರ್ ನಲ್ಲಿ ಇರುವಂತದ್ದು. ಮೇಕೆದಾಟು ಯೋಜನೆ ಮಾಡಿದ್ರೆ ಅಲ್ಲಿ ಸಿಗುವಂತ ನೀರನ್ನ ಕೇವಲ ನಾವು ಕುಡಿಯೋ ನೀರಿಗೆ ಮಾತ್ರ ಬಳಸ್ತೀವಿ. ಮಿಕ್ಕಿದ ನೀರನ್ನ ತಮಿಳುನಾಡು ತಗೊಳ್ಳಿ, ಅದರಿಂದ ನಮಗೆ ಹಬ್ಬಬ್ಬ ಅಂದ್ರೆ 200 ಯೂನಿಟ್ ವಿದ್ಯುತ್ ಸಿಗಬಹುದು ಅಷ್ಟೇ. ಸೊ ಮಿಕ್ಕಿದ ನೀರು ತಮಿಳುನಾಡಿಗೆ ಉಪಯೋಗ ಎಂಬ ಅರ್ಥದಲ್ಲಿ ಅಂದು ಡಿಕೆ ಶಿವಕುಮಾರ್ ಪ್ರೊಟೆಸ್ಟ್ ಅನ್ನು ಮಾಡಿದ್ರು, ಪಾದಯಾತ್ರೆ ಮಾಡಿದ್ರು ಮೇಕೆದಾಟುಗೆ ಸಂಬಂಧಪಟ್ಟಂತೆ. ಆಯ್ತು, ಈಗ ಅವರೇ ಅಧಿಕಾರದಲ್ಲಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಯಾಕೆ ಮೇಕೆದಾಟು ಮರೆತರು ಅಂತ ಹೇಳಿಬಿಟ್ಟು ಈಗ ಪ್ರತಿಪಕ್ಷ ಅವರಿಗೆ ನೆನಪಿಸ್ತಾ ಇದೆ. ಅಟ್ಲೀಸ್ಟ್ ಈಗಾದರೂ ಹೇಳಿದಂಥ ಯೋಜನೆಗಳನ್ನ ಕೈಗೊಳ್ಳಿ ಅಂತ ಹೇಳಿ.